ಎಲ್ಲರಿಗೂ ನಮಸ್ಕಾರ. ಕಲಿಕೆಗೊಂದು ದಾರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಡಿಯೋದ ವಿಷಯ ನಿಜವಾದ ಸಂಪತ್ತು ಯಾವುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ. ಒಂದಾನೊಂದು ಊರು, ಆ ಊರಲ್ಲಿ ಒಂದು ದೊಡ್ಡ ಅರಮನೆ ಅಂತ ಮನೆತನದ ಕಥೆಯೇ ಇವತ್ತಿನ ವಿಡಿಯೋದಲ್ಲಿದೆ. ಆ ದೊಡ್ಡ ಮನೆತನದಲ್ಲಿ ಒಬ್ಬ ದೊಡ್ಡ ಸಾಹುಕಾರ, ವಯಸ್ಸಾದ 95 ವರ್ಷದ ತಾತ ಇರುತ್ತಾನೆ. ಹೀಗೆ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಒಂದು ದಿನ ರಾತ್ರಿ ಈ ವಯಸ್ಸಾದ ಅಜ್ಜ ಮನೆಯಲ್ಲಿ ಮಲಗಿರುವಾಗ ಕಿಟಕಿಯಿಂದ ಏನೋ ಒಂದು ಜಗ್ಗೆಂದು ಬೆಳಕು ಬಂದಂತೆ ಆಗುತ್ತದೆ. ಆ ಬೆಳಕನ್ನ ನೋಡ್ತಾ ಎದ್ದು ಕುಳಿತ ಮುದುಕ ನೋಡುತ್ತಾನೆ. ನೋಡಿದಾಗ ಒಬ್ಬ ಸುಂದರ ಯುವತಿ ಮನೆಯಿಂದ ಹೊರಗೆ ಹೋಗುವುದನ್ನು ನೋಡ್ತಾನ. ಇವರಂತರೂ ನಮ್ಮ ಮನೆಯ ಸೊಸೆ ಅಂತರೂ ಅಲ್ಲ, ಯಾರಿರಬಹುದು ಅಂತ ತನ್ನ ಕನ್ನಡ ಕಾಲದಲ್ಲಿ ಮತ್ತೊಮ್ಮೆ ದೃಷ್ಟಿ ಹಾಯಿಸಿ ನೋಡಿದಾಗ ತಲೆಯ ಮೇಲಿನ ಕಿರೀಟ, ಮೈ ಮೇಲಿನ ವಜ್ರ ವೈಡೂರ್ಯ ನೋಡಿ ಗಾಬರಿಯಾಗುತ್ತಾನೆ. ಗಾಬರಿಯಾಗಿ ಯಾರವ್ವ ತಾಯಿ ನೀನು ಅಂತ ಕೇಳ್ತಾನೆ. ಕೇಳಿದಾಗ ಆ ಮಹಾ ತಾಯಿ ಈ ತಾತನೊಂದಿಗೆ ಮಾತನಾಡುತ್ತಾಳೆ. ಏನಂದ್ರೆ, ನಾನು ಲಕ್ಷ್ಮಿ, ಮಹಾಲಕ್ಷ್ಮಿ, ನಿಮ್ಮ ಮನೆಯ ಸಂಪತ್ತು ನಾನು ಅಂತ ಹೇಳ್ತಾಳೆ. ಆಗ ಆ ಮುದುಕ, ಅಯ್ಯೋ, 9 ತಲೆಮಾರುಗಳಿಂದ ನಮ್ಮ ಹಿರಿಯರೆಲ್ಲ ಮೂರ್ತಿಯನ್ನ ಅಭಿಷೇಕ ಮಾಡಿ ಪೂಜೆ ಮಾಡುತ್ತಿರ್ಬೇಕಾದ್ರೆ ನನಗೆ ಸಾಕ್ಷಾತ್ ದೇವಿ ನೀನೇ ಪ್ರತ್ಯಕ್ಷವಾಗಿತ್ತು. ನಂದು ಎಂಥ ಪುಣ್ಯ, ಅದು ನನ್ನ ಈ 95ನೇ ವಯಸ್ಸಿನಲ್ಲಿ ಎಂದು ಖುಷಿಯಾಗಿ ಗೋಳ್ತಾನೆ. ಆಗ ಸರಿ ಆಯ್ತಮ್ಮ, ಈಗ ಯಾಕೆ ನೀ ಹೊಂಟಿ ಅಂತ ಕೇಳ್ತಾನ. ಅವಾಗ ಲಕ್ಷ್ಮಿ ಹೇಳ್ತಾಳೆ, ಎಷ್ಟು ದಿನ ಇರೋದು ನಿಮ್ಮ ಮನೆಯಲ್ಲಿ, ಸಾಕು, ನಾನು ಮತ್ತೆ ಬೇರೆಯವರ ಉದ್ಧಾರಕ್ಕಾಗಿ ಬೇರೆ ಮನೆಗೆ ಹೋಗುತ್ತಿದ್ದೇನೆ ಅಂತ ಹೇಳ್ತಾಳೆ. ಆಗ ಮತ್ತೆ ಗಾಬರಿಯಾದ ಮುದುಕ, ನನ್ನ ತಲೆಮಾರಿಗೆ ಇಂಥ ಒಂದು ಆಸ್ತಿ, ಐಶ್ವರ್ಯ, ಮನೆ ಎಲ್ಲವೂ ಹೋಗಿ 9 ತಲೆಮಾರಿನಿಂದ ಇದ್ದ ನಮ್ಮ ಸಾಮ್ರಾಜ್ಯವೇ ನನ್ನ ತಲೆಮಾರಿಗೆ ಹೋಗಿ ಈ ಪಾಪ ನನ್ನ ಮೇಲೆ ಬರುತ್ತದೆ. ತಾಯಿ, ದಯಮಾಡಿ ಯಾರ ರೀತಿ ಮಾಡಬೇಡ ಅಂತ ಬೇಡ್ಕೋತಾನೆ. ಆದ್ರೆ ದೇವಿ ನಿರ್ಧಾರ ಅಚಲವಾಗಿರುತ್ತದೆ. ತಾತ ಗೋಳಿಡುತ್ತಾ ಕಣ್ಣೀರ ಧಾರೆಯನ್ನ ಸುರಿಸುತ್ತಡುತ್ತಾ ಹೋಗ್ತಾನೆ. ಮುಂದೆ ಹೋಗುತ್ತಿದ್ದ ಲಕ್ಷ್ಮಿ ಮತ್ತೆ ಹಿಂತಿರುಗಿ ನೋಡಿ, ಆಯ್ತು, ಇಷ್ಟು 900 ವರ್ಷಗಳ ಕಾಲ ನನ್ನ ಸೇವೆ ಮಾಡಿದ್ದಕ್ಕಾಗಿ ನಿಮಗೊಂದು ವರ ಕೇಳು, ಕೊಡುತ್ತೇನೆ ಅಂತ ಹೇಳ್ತಾಳೆ. ಆಗ ಮುದುಕ ಅಂತಾನೆ, ನಂದೇನಮ್ಮ ವಯಸ್ಸಾಗೋಯ್ತು, ನನಗೆಲ್ಲ 5-6 ಜನ ಮಕ್ಕಳಿದ್ದಾರೆ, ಸೊಸೆಯಂದಿರಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಕಾರ್ಬಾರೆಲ್ಲ ನನ್ನ ಮಕ್ಕಳ ಕೈಯಲ್ಲಿದೆ. ನಾ ಏನು ಕೇಳಿ, ನನಗೇನು ಬೇಡ, ನನ್ನ ಮಕ್ಕಳನ್ನು ವಿಚಾರ ಮಾಡ್ತೀನಿ. ಆದ್ರೆ ಒಂದು ಮಾತು ಮಾತ್ರ, ಇವತ್ತೊಂದು ದಿನ ರಾತ್ರಿ ಇರು, ನಾಳೆ ನನ್ನ ಮಕ್ಕಳ ಜೊತೆ ಮಾತಾಡಿ ನಿನಗೆ ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿ ನೀನು ಹೋಗುವಂತೆ ಅಂತ ಹೇಳ್ತಾನೆ. ಆಗ ಇದಕ್ಕೆ ಒಪ್ಪಿಕೊಂಡ ದೇವಿ ಮತ್ತೆ ಮನೆಯಲ್ಲಿ ಕುಳಿತುಕೊಳ್ತಾಳೆ. ಹಾಸಿಗೆಯಲ್ಲಿ ಮಲಗಿಕೊಂಡ ಮುದುಕನ ಕಣ್ಣೀರ ಧಾರೆ ಇಡೀ ರಾತ್ರಿ ಎಲ್ಲ ಕಣ್ಣೀರು ಸುರಿಸ್ತಾನೆ. ಯೋಚನೆ ಮಾಡ್ತಾನೆ, ಏನು ಮಾಡೋದು, ಎಷ್ಟೊಂದು ಯೋಚನೆ ಮಾಡಿದ್ರು ತಲೆಗೆ ಯಾವುದೇ ಬರೋದಿಲ್ಲ.
ಹತ್ತು ಹತ್ತು ಕಣ್ಣೀರು ಬತ್ತಿ ಹೋಗುತ್ತವೆ. ನನ್ನ ತಲೆಮಾರಿಗೆ ನನ್ನ ಸಾಮ್ರಾಜ್ಯ, ನನ್ನ ಮನೆತನ, ಗೌರವ, ಕೀರ್ತಿ ಸುತ್ತು 18 ಹಳ್ಳಿರುವಂತ ಮನೆ ಮಾತಾದ ಮನೆತನದ ಇನ್ನು ಮುಂದೆ ಬೀದಿಗೆ ಬರುತ್ತೆ ಅಂತ ನಂಬುದಕ್ಕೂ ಆಗ್ತಾ ಇಲ್ಲ ಅವನಿಗೆ. ಹೇಗಿರೋದು, ಹೇಗ್ ಮಾಡೋದು, ಏನ್ ಮಾಡೋದು, ನನ್ನ ಮಕ್ಕಳ ಗತಿ ಏನು, ನನ್ನ ಮೊಮ್ಮಕ್ಕಳ ಗತಿ ಏನು ಅಂತ ಚಿಂತೆ ಮಾಡ್ತಾ ಮಾಡ್ತಾ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಣ್ಣೀರ ದಾರಿಯಲ್ಲಿ ಕಳೆದು ಬಿಡುತ್ತಾನೆ. ಮರುದಿನ ನೋಡಿದಾಗ ಮುದುಕನ ಮುಖ ನೋಡಿದ ಮನೆಯವರೆಲ್ಲರೂ ಗಾಬರಿಯಾಗಿ ವಿಚಾರಿಸ್ತಾರೆ. ಒಬ್ಬೊಬ್ಬರಾಗಿ ಮನೆಯಿಂದೆಲ್ಲ ಸೇರಿ ಏನಾಯ್ತೆಂದು ಹಿರಿಯ ಜೀವಿಯನ್ನ ಕೇಳ್ತಾ ಇರ್ರೆ. ಆಗ ನಿನ್ನೆ ರಾತ್ರಿ ನಡೆದ ಎಲ್ಲ ಕಥೆಯನ್ನ ಅವ್ರ ಮುಂದೆ ಬಿಡಿಸಿ ತಾತ ಹೇಳ್ತಾನೆ. ಆಗ ಎಲ್ಲರೂ ದುಃಖದಿಂದ ಒಂದು ರೀತಿ ಚಿಂತಿತರಾಗಿ ಅವರು ಕೂಡ ಇರುವಾಗ ತಾತ ಮತ್ತೊಂದು ಮಾತು ಹೇಳ್ತಾನೆ. ಸರಿ, ಆದರೂ ಕೂಡ ಮುಂದೆ 10 ತಲೆಮಾರಿಗೆ ಕುಂತು ತಿನ್ನುವಷ್ಟು ಕೊಟ್ಟು ಹೋಗ್ತೀನಿ ಅಂತ ವರ ಕೇಳಿದ್ದಾಳೆ. ಹಾಗಾದ್ರೆ ಏನ್ ಕೇಳಬೇಕು ಅಂತ ತನ್ನ ಮಕ್ಕಳಲ್ಲಿ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಮೊದಲ ಮಗನಿಗೆ ಕೇಳ್ತಾನೆ, ಏನ್ ಬೇಕಪ್ಪ ನಿನಗ ಅಂತ. ಆಗ ಅವನು ಹೇಳ್ತಾನೆ, 10,000 ಎಕರೆ ಹೊಲ ಕೇಳ್ಬಿಡು. 10,000 ಹೊಲದಲ್ಲೆಲ್ಲ ನಾವು ದ್ರಾಕ್ಷಿ, ಕಬ್ಬು, ತೆಂಗು, ಬಾಳೆ, ದಾಳಿಂಬೆ ಎಲ್ಲವನ್ನ ಮಾಡಿ ಬೆಳೆಯನ್ನ ಮಾಡಿ ಇನ್ನೂ 10 ತಲೆಮಾರಿಗೂ ಕುಳಿತು ತಿನ್ನುವಷ್ಟು ನಾವು ಗಳಿಸ್ಕೋಬಹುದು ಅಂತ. ಆಗ ಸುಮ್ಮನಿದ್ದ ತಂದೆ ಎರಡನೇ ಮಗನ ಹತ್ರ ಕೇಳ್ತಾನೆ, ನಿನಗೇನು ಬೇಕಪ್ಪ ಅಂತ ಕೇಳ್ತಾನೆ. ಅವಾಗ ಆ ಎರಡನೇ ಮಗ ಕೇಳ್ತಾನೆ, ನನಗೆ ಫ್ಯಾಕ್ಟ್ರಿ ಬೇಕು ಅಂತ ಕೇಳ್ತಾನೆ. ಫ್ಯಾಕ್ಟ್ರಿಗಳು ಬೇಕು, ಸಕ್ಕರೆ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಎಲ್ಲವನ್ನು ಕೊಟ್ಟು ಬಿಡು, ನಮಗೆ ಸಾಕು, ನಾವು ಆರಾಮಾಗಿರ್ತೀವಿ ಅಂತ ಹೇಳ್ತಾನೆ. ಆಗ ತಿರುಗಿ ಮೂರನೆಯ ಮಗನಿಗೆ ಕೇಳಿದಾಗ ಅವನು ಓಡಿ ಹೋಗಿ ತನ್ನ ಹೆಂಡತಿಯ ಬಳಿ ಕೇಳ್ತಾನೆ. ಆ ಹೆಂಡತಿ ಹೇಳ್ತಾಳೆ, ನಮಗೆ ಒಂದು 10 ಮಣ ಬಂಗಾರ, ಒಂದು 20 ಮಣ ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲವನ್ನ ಕೇಳ್ಬಿಡಿ, ಕೇಳೋದು ಕೇಳ್ತೀರಿ, ಜಾಸ್ತಿನೇ ಕೇಳ್ಬಿಡಿ ಅಂತ ಹೇಳ್ತಾಳೆ. ಆಗ್ಲಿ ಅಂತ ಅವನು ಅದನ್ನು ಕೇಳ್ಬಿಡ್ತಾನೆ. ಮುಂದೆ ಇನ್ನು ಮತ್ತೊಬ್ಬ ಮಗನಿಗೆ ಕೇಳಿದಾಗ ಅವನು ಕೂಡ ನನಗೆ ಅಧಿಕಾರ ಬೇಕು, ಕುರ್ಚಿ ಬೇಕು ಅಂತಾನೆ. ಏನ್ ಬೇಕು ಅಂದಾಗ, ನಾನು ಮುಂದೆ 10 ಬಾರಿ MLA ಆಗ್ಬೇಕು, 10 ಬಾರಿ ಕೂಡ ಮಿನಿಸ್ಟರ್, ಮಂತ್ರಿ ಹುದ್ದೆ ಬೇಕು ನನಗೆ ಅಂತ ಕೇಳ್ತಾನೆ. ಸರಿ ಆಯ್ತು ಬಿಡು ಅಂತ 4ನೇ ಮಗಂದು ವಿಚಾರಿಸ್ತಾನೆ. ಈಗ ಕೊನೆಯದಾಗಿ ತನ್ನ ಮನೆಯ ಕಿರಿಯ ಸೊಸೆ ಇರ್ತಾಳೆ, ಅವಳಿಗೆ ಕೇಳ್ತಾಳೆ. ಕೇಳಿದಾಗ, ಅಮ್ಮ ನೀವೊಬ್ಬ ಕುಳ್ದಿ, ನಿನಗೇನ್ ಬೇಕು ಕೇಳು ಅಂತ ಕೇಳಿದಾಗ ಆ 20 ವರ್ಷದ ಕಿರಿಯ ಬಡವರ ಮನೆಯಿಂದ ತೆಗೆದುಕೊಂಡು ಬಂದಂತ ಈ ಹೆಣ್ಣು ಕೇಳ್ತಾಳೆ, ದೊಡ್ಡವರೆಲ್ಲ ಅಕ್ಕಂದಿರು ಭಾವಂದಿರು ಕೇಳ್ತಾಯ್ತು, ನಾನೇನ್ ಕೇಳಿ ಮಾವ, ನನಗೇನು ಬೇಡ ಅಂತಾನೆ. ಆಗ ಮಾವ ಹೇಳ್ತಾನೆ, ಅಲ್ಲವ, ನೀ ಬಡವ ಮನೆಯಿಂದ ಬಂದಿರ್ಬೋದು ನಿಜ, ಆದ್ರೆ ಈ ಮನೆಗೆ ಬಂದ ಮೇಲೆ ನಿನಗೂ ಈ ಮನೆಯಲ್ಲಿ ಒಂದು ಪಾಲಿದೆ, ನಿನಗೂ ನಿನ್ನ ಗಂಡನಿಗೂ ಒಂದು ಸಮ ಪಾಲಿದೆ. ನೀನು ಈಗ ಬಡವನ ಮನೆ ಮಗಳಲ್ಲ, ಈ ಮನೆಯ ಸೊಸೆ, ನಿನಗೂ ಸಮಾನ ಹಕ್ಕು ಇದೆ, ನಿನಗೂ ಏನು ಬೇಕು ಕೇಳು ಅಂತ ಕೇಳ್ತಾಳೆ. ಆಗ ದುಃಖದಿಂದ ಕಣ್ಣೀರಿಡುತ್ತಾ ಆಕೆ ಕೇಳ್ತಾಳೆ, ಮಾವ, ನನಗೆ ಯಾವ 10,000 ಎಕರೆ ಆಸ್ತಿ ಬೇಡ, ಫ್ಯಾಕ್ಟ್ರಿ ಬೇಡ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಬೇಡ, ಅಧಿಕಾರ, ಕುರ್ಚಿ ಬೇಡ, ಯಾವುದೂ ಬೇಡ. ನಾವೆಲ್ಲ 5 ಜನ ಅಣ್ಣತಮ್ಮರು, 5 ಜನ ಅಕ್ಕಂಗಿಯರು ಈ ಮನೆಯಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ನಾವೇನಿದ್ದೇವೆ, ಇದೇ ಪ್ರೀತಿ ವಿಶ್ವಾಸ ಮುಂದುವರಿಲಿ, ನಮಗೆ ದುಡಿದು ತಿನ್ನುವಂತ ರಟ್ಟೆಯಲ್ಲಿ ಶಕ್ತಿಯನ್ನು ನೀಡಲಿ, ನಮಗೇನು ಬೇಡ, ನಾವು ಹೊತ್ತು ಮುಳುಗಿ ದುಡಿದು ಬಂದು ಒಂದು ತಟ್ಟೆಯಲ್ಲಿ ಎಲ್ಲರೂ ಸೇರಿ ಒಂದೇ ತಟ್ಟೆಯಲ್ಲಿ ಉಣ್ಣುವಂಗಾಗ್ಲಿಕ್ಕೆ ಈ ಮನೆಯ ಪ್ರೀತಿ ಹೋಗ್ಲಾರ್ದಾಗ ನೋಡ್ಕೊ ಅಂತ ಹೇಳ್ರಿ. ಈ ನಮಗೆ ಯಾವ ಬಂಗಾರ ಬೇಡ, ಆಸ್ತಿ ಬೇಡ, ಅಧಿಕಾರ ಬೇಡ, ಅಂತಸ್ತು ಬೇಡ, ಏನೂ ಬೇಡ, ಎಲ್ಲವೂ ಹೋಗ್ಲಿ, ಈ ಮನೆಯಲ್ಲಿರೋ ಪ್ರೀತಿ ಮತ್ತು ನಮ್ಮಲ್ಲಿ ಇರೋ ದುಡಿಯಲಿರೋ ಶಕ್ತಿ ಇವೆರಡಿದ್ರೆ ಸಾಕು ಅಂತ ಹೇಳ್ತಾನೆ. ಆಗ ಅವಳ ಮಾತು ಕೇಳಿದ ಎಲ್ಲರ ಕಣ್ಣೀರು
ತಾನಾಗಿ ಹೋಗ್ತವೆ. ಮನೆಯಲ್ಲಿ ಶಾಂತವಾಗುತ್ತೆ. ಎಲ್ಲರೂ ಸುಮ್ಮನಿರ್ಬೇಕಾದ್ರೆ ಮುದುಕ ಮಾತು ಪ್ರಾರಂಭಿಸ್ತಾನೆ. ಅವ್ವ ತಾಯಿ, 95 ವರ್ಷ ನನಗ, ಆದ್ರ ನಿನ್ನಂಗ ಯೋಚನೆ ಮಾಡುವಂಗ ನನಗ್ ಬರ್ಲಿಲ್ಲ. ನೀನ್ 25 ವರ್ಷದವ ಇರ್ಬೋದು, ಖರೆ 95 ವರ್ಷದ ನಾನು ನಿನ್ ಮುಂದೆ ಇವತ್ತು ಸಣ್ಣವಾದೆ ಅಂತ ಹೇಳ್ತಾನೆ. ಆಗ ಮತ್ತೆ ತಮ್ಮ ಮನೆಯವರೆಲ್ಲ ಕೇಳಿ ನೋಡ್ತಾರೆ. ದೊಡ್ಡ ಮಗನಿಗೆ ಕೇಳ್ತಾನೆ, ಏನಪ್ಪಾ ನೀವೆಲ್ಲ ಹೀಗ್ ಕೇಳಿದ್ರಿ, ಕಿರಿ ಸೊಸೆ ಹಂಗಂದಳು, ಮತ್ತೆ ಏನ್ ಕೇಳೋಣ ಅಂತ ಕೇಳ್ತಾರೆ. ಆಗ ಎಲ್ಲರೂ ಒಂದು ಕ್ಷಣ ತಮ್ಮ ತಲೆಯನ್ನ ಬಾಗಿಸಿ, ನಾವು ಕೇಳಿದ್ವಿ ಯಾವುದು ಶಾಶ್ವತ ಅಲ್ಲ, ನಮ್ದು ಕೇಳೋದು ಬೇಡ, ನಾವು ಎಲ್ಲರೂ ಇವತ್ತು ಆಕೆ ಮುಂದೆ ಚಿಕ್ಕವರಾದೇವಿ, ಸಣ್ಣ ಸೊಸೆ ಕೇಳಿದ್ದೇ ನಮಗೆ ಎಲ್ಲರಿಗಿರಲಿ, ಅದಷ್ಟೇ ನಮಗೆ ಸಾಕು, ಯಾವ ಅಧಿಕಾರ ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ, ಬಂಗಾರ ಬೆಳ್ಳಿ ವಜ್ರ ಬೇಡಿದ್ರೆ ಏನು ನಮಗೆ ಬೇಡ. ನಮಗೆ ಲಕ್ಷ್ಮಿಗೆ ಈ ಮನೆಯಲ್ಲಿ ಪ್ರೀತಿ ತುಂಬಿರ್ಲಿ, ನಮಗೆ ದುಡಿಯಲು ಶಕ್ತಿ ಇರಲಿ, ಇವೆರಡು ಮಾತ್ರ ಕೊಟ್ಟು ಉಳಿದೆಲ್ಲ ತೆಗೆದುಕೊಂಡು ಹೋಗುವಂತ ಹೇಳ್ಬಿಡುವಂತ ಎಲ್ಲರೂ ಮನೆ ಮಂದೆಲ್ಲ ಒಕ್ಕೋರ್ಲಿಂದ ಆ ಯಜಮಾನಿಗೆ ಹೇಳ್ತಾರೆ. ಎಲ್ಲರ ಕಣ್ಣಿನಲ್ಲಿ ಒಂದ್ ರೀತಿ ಸಂತೋಷ, ಒಂದ್ ರೀತಿ ದುಃಖ, ಎರಡೂ ಸಮ್ಮಿಲನ ಆ ಮನೆಯಲ್ಲಿ ನಿರವ ಮೌನವನ್ನ ಸೃಷ್ಟಿ ಮಾಡಿರ್ತದೆ. ಈ ಮೌನದಲ್ಲಿ ಹಿಂದೆ ಯಾರದೋ ಕಣ್ಣೀರಿನ ಸದ್ದು ಕೇಳಿಸುತ್ತದೆ. ಎಲ್ಲರೂ ತಿರುಗಿ ನೋಡಿದಾಗ ಆ ದೊಡ್ಡ ಮನೆಯ ನಿರವ ಮೌನದಲ್ಲಿ ಲಕ್ಷ್ಮೀ ದೇವಿಯ ಕಣ್ಣಿನಿಂದ ಕಣ್ಣೀರು ಬರುತ್ತಿರ್ತದೆ. ಇದನ್ನು ನೋಡಿದ ಮುದುಕ ಅಂತಾನೆ, ಅಲ್ಲಮ್ಮ ತಾಯಿ, ನಾವು ಸಂಸಾರಿಗಳು, ನಮಗ್ ಸ್ವಲ್ಪ ಸುಖ ಸಿಕ್ಕರೆ ನಾವು ಸೊಕ್ಕಿ ಬಿಡ್ತೇವಿ, ದುಃಖ ಆದ್ರೆ ಹತ್ತು ಬಿಡ್ತೇವಿ, ಆದ್ರೆ ನೀನು ದೇವಿ, ನಿನ್ನ ಕಣ್ಣಲ್ಲಿ ಯಾಕೆ ನೀರು ಅಂತ ಕೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ನನಗೆ ನಿಮ್ಮ ಮನೆಯ ಕಿರಿಯ ಸೊಸೆಯ ಮಾತು ಕೇಳಿ ಅವಳ ನಿಷ್ಠೆ, ಅವಳ ಭಕ್ತಿ, ಇಂಥ ಪ್ರೀತಿ ನನಗೆ ಕಟ್ಟಿ ಹಾಕಿದೆ. ನಾನು ಈ ಪ್ರೀತಿ ತುಂಬಿದ ಮನೆ ಬಿಟ್ಟು ಹೋಗಲಾರೆ. ಎಲ್ಲಿ ಪ್ರೀತಿ ತುಂಬಿರುತ್ತೋ, ಎಲ್ಲಿ ವಿಶ್ವಾಸ ತುಂಬಿರುತ್ತೋ, ಎಲ್ಲಿ ಶ್ರದ್ಧೆ ಇರುತ್ತೋ, ಎಲ್ಲಿ ತ್ಯಾಗ ಇರುತ್ತೋ, ಅಲ್ಲಿ ನಾನು ಇರುತ್ತೇನೆ, ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಒಳಗಡೆ ಹೋಗುತ್ತಿರ್ಬೇಕಾದ್ರೆ ಎಲ್ಲರೂ ಕುಳಿತು ಕೈ ಮುಗಿಯುತ್ತಾರೆ. ಲಕ್ಷ್ಮಿ ಹೋಗಿ ತನ್ನ ಜಾಗಕ್ಕೆ ಕುಳಿತುಕೊಂಡು ಬಿಡುತ್ತಾಳೆ. ಇದನ್ನ ನೋಡಿದ ಕೇಳಿದ ನಾವು ಈಗ ವಿಚಾರ ಮಾಡಬೇಕಾಗಿದೆ. ನಿಜವಾದ ಸಂಪತ್ತು ಅಂದ್ರೆ ಯಾವುದು? ಚಿನ್ನ, ಅಧಿಕಾರ, ಅಂತಸ್ತು ಯಾವುದಿದೆ? ನಿಜವಾದ ಸಂಪತ್ತು ಅಂದ್ರೆ ಚಿನ್ನ ಅಂತರೂ ಅಲ್ವೇ ಅಲ್ಲ. ಚಿನ್ನಕ್ಕಿಂತ ಅನ್ನ ಲೇಸು, ಅನ್ನಕ್ಕಿಂತ ಅರಿವು ಲೇಸು ಅನ್ನೋ ಮಾತಿನಂತೆ ಜಗತ್ತಿನಲ್ಲಿ ನಿಜವಾದ ಸಂಪತ್ತು ಅಂದ್ರೆ ಪ್ರೀತಿ, ಒಗ್ಗಟ್ಟಾಗಿ ಬಾಳುವ ರೀತಿ, ಒಬ್ಬರಿಗೊಬ್ಬರು ಸುಖ ಸಂತೋಷ ನೆಮ್ಮದಿಯಿಂದ ಬದುಕುವ ಯೋಚನೆ. ಇಂತಹ ಮನೆ, ಪ್ರೀತಿ ತುಂಬಿದ ಮನೆ ಮಹಾಮನೆ ಆಗುತ್ತದೆ. ಕಾಯಕವೇ ಕೈಲಾಸ ಎಂದ ಬಸವಣ್ಣನಿಗೆ ಪ್ರೀತಿ ಪಾತ್ರವಾಗುತ್ತದೆ ಎಂದು ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡುವ ದೇವರು ಹೇಳಿದ ಈ ಒಂದು ಕಥೆಯನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದು. ಈ ಕಥೆ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಹೇಳಿ. ನಿಮ್ ಪ್ರಕಾರ ನಿಜವಾದ ಸಂಪತ್ತು ಅಂದ್ರೆ ಯಾವುದು ಅಂತ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ, ಕತೆಗೆ ಹೇಳಿದ ನನ್ನ ಆರಾಧ್ಯ ದೇವರಿಗೂ
ಅವರಿಂದ ಕಲಿತು ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಈ ಒಂದು ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.